ಸಾಬೂನ್ ಡಬ್ಬಿ ಕಳೋಗಿದ್ದಣ. ಸಾಬೂನ್ ಡಬ್ಬಿಗೆ ಹೆಂಗೆ ಆಡ್ತಿದ್ದಲ್ಲ, ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ನಾರು ಕೊಡು. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲರಿಗೂ ಬೆಳಗಿನ ಜಾವದ ಶುಭೋದಯ. ನಾನು ಲೇಟಾಗಿ ಎದ್ಬಿಟ್ಟೇನೋ ಅಂತ ತಲೆ ಕೆಡ್ಸ್ಕೊಂಡೆ. ಆದರೆ ನಮ್ಮ ಹುಡುಗರು ನಿದ್ದೆನ ಯಾವ ಥರ ಮಾಡೋದು ಅಂತ ನಮ್ಮ ಹುಡುಗರು ನನಗೆ ತೋರಿಸ್ಕೊಟ್ರು ನೋಡಿ. ಇನ್ನೂ ಅವ್ರಿಗೆ ಬೆಳಕೆ ಆಗಿಲ್ಲ. ಮತ್ತೆ ಇಲ್ಲೊಬ್ಬನಿಗಂತೂ ಬೆಳಗಾನ ಅವ್ರ ಹುಡುಗಿದೆ ಚಿಂತೆ, ಆ ಹುಡುಗಿಗೂ ಇವನ್ ಮೇಲೆ ಚಿಂತೆ. ಅದಕ್ಕೆ ಬೆಳಗಾನ ಇಬ್ರು ಫೋನ್ ಹಿಡ್ಕ ಕಂದ್ರಿಸ್ತಿರ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಪರಿಂದು ಸಾಬೂನ್ ಡಬ್ಬಿ ಕಳೋಗಿದ್ದಣ. ಸಾಬೂನ್ ಡಬ್ಬಿಗೆ ಹೆಂಗೆ ಆಡ್ತಿದ್ದಲ್ಲ, ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ನಾರು ಕೊಡು. ಕಳಲಿಕ್ ಬೇಜಾರಿಲ್ಲ, ಅಂತ ಸಾಬೂನ್ ಡಬ್ಬಿ ದಂತವ್ರಲ್ಲ ಯಾವ ಸುಳ ಗೊತ್ತಾಗ್ತಿಲ್ಲ. ನಮ್ಮ ಸಾದಿಕ್ಕೆ ನೋಡು ಊಟ ಚಿಂತೆ. ಬೆಳಗ್ಗೆ ನಾಷ್ಟ ಹೊಡಿತಾವನೆ. ಬೆಳಗ್ಗೆ ಊಟ ತಿನ್ಬೇಕಣ್ಣ ಫಸ್ಟ್. ಹೊಟ್ಟೆಗೆ 4 ಮೇವು ಹಾಕೊಂಡು, ಇಲ್ಲಾಂದ್ರೆ ಕ್ಲಾಸಲ್ಲಿ ಹೊಟ್ಟೆ ಹಸುವಾಗ್ಬಿಡುತ್ತೆ, ಕ್ಲಾಸ್ ಕೇಳಕ್ಕೂ ಆಗಲ್ಲ, ಇಡಕ್ಕೂ ಆಗಲ್ಲ. ನೋಡಿ ಪಾಪ ಇವನು ತುಂಬ ಒಳ್ಳೆ ವ್ಯಕ್ತಿ. ಅಷ್ಟಿಷ್ಟು ಒಳ್ಳೆಯ ವ್ಯಕ್ತಿ ಅಲ್ಲ. ನಾಷ್ಟ ಮಾಡಬೇಕು ಅಂದರೆ ಕರೆಕ್ಟು ಟೈಮಿಗೆ ನಾಷ್ಟ ಮಾಡ್ಬಿಡ್ತಾನೆ. ಸಾಂಬಾರು ಇಲ್ಲಿ ನೋಡಿ ಇನ್ನೂ ಬೇಕು ಅಂತ ಹಾಕತ್ತವನೆ. ಇವನೊಂಥರ ಆಂಧ್ರ ಸ್ಟೈಲಲ್ಲಿ ತಿನ್ನೋದು. ಇದು ಯಾವ ಥರ ತಿರ್ಸೈತದು ಸಾಬೂನಿಂದು? ಹಾಂ ನೋಡಿ ಪಾಪ ವಿಡಿಯೋ ಮಾಡುವಾಗ ಮಾತೇ ಬರೋಲ್ಲ ಅವನಿಗೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಎಲ್ಲರೂ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಹುಡುಗ ಅಂತೂ ಬಟ್ಟೆ ಎಲ್ಲ ಮಡಚಿಟ್ಕೊಳ್ತಾ ಇದ್ದಾನೆ. ತುಂಬಾ ಒಳ್ಳೆ ಹುಡುಗ ಇವನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೇಗೈತೆ ಸರ್? ಚೆನ್ನಾಗೈತಾ? ಪರವಾಗಿಲ್ವಾ? ಚೆನ್ನಾಗಿದೆ ಅಂದವ್ರೆ. ನಾನು ಜಿಮ್ಗೆ ಹೋಗಿದ್ದು ಬಂದು ಮಾಡಬೇಕು. ಮತ್ತು ಈ ಹುಡುಗ ಈಗ ಬೆಳಗ್ಗೆ ಎದ್ದ ನೋಡಿ, ಬಾತ್ರೂಮ್ಗೆ ಹೋಗ್ಬೇಕು ಅಂತ 2 ಅಂತ ತೋರಿಸ್ತಾವನೆ. ಹಂಗೆ ಮಲಿಕಬಿಟ್ಟ. ಮತ್ತು ಇಲ್ಲೊಬ್ರು ಮಹೇಶ್ ಬಾಬು ಅವ್ರು ಮಲಗಿದ್ದಾರೆ. ಬಿಡ ಮಲಿಕಳ್ಳಿ ಬಿಡ, ಅವ್ರು ಆ ಕಡೆ ತೆರಿಕೊಬಿಟ್ರು. ಓಕೆ, ಸುಭಾಷ್ ಅವರು ಅವ್ರ ಹುಡುಗಿ ಜೊತೆ ಮಾತಾಡ್ಕೊಂಡು ಮಲ್ಕೋತಾ ಇದ್ದಾರೆ. ನಿದ್ಗಣ್ಣಲ್ಲೂ ಮಾತಾಡೋರೆ. ಇರಲಿ ಪಾಪ, ಅವ್ರದ್ದೊಂದು ವೀಡಿಯೋ ಇಲ್ಲಿ ಹಾಕ್ತೀನಿ. ಇವನ ಹೆಸರು ಸಿದ್ದು ಅಂತ. ಏನೋ ತಿಂತಿದ್ದಾನೆ, ಕೇಳಿ ನೋಡೋದಿಲ್ಲ. ಏನಪ್ಪ ತಿಂತಿದ್ಯಾ? ಕಡಲೆ ಬೀಜ ನಿಂತಿರೋದು. ಕಡಲೆ ಬೀಜ ಏನಕ್ಕೆ ತಿಂತಿದ್ಯಾ ಬೆಳಿಗ್ಗೆನೆ? ಪಾಯ್ಸನ್ ಆಗಿತ್ತು, ಅದು ಸಲುವಾಗಿದ್ದು ತಿನ್ನಂತ ಹೇಳಿದ. ಹುಡುಗ ಬಾತ್ರೂಮಿಂದ ಬಂದು ಸೀದಾ ಕನ್ನಡಿ ನೋಡ್ತಾವನೆ. ಕನ್ನಡಿ ನೋಡ್ಕೊಂಡು ಇಲ್ಲಿ ಯಾವಾಗಲೂ ಒಂಥರ ಇವನು ಜಿಮ್ ಬಾಡಿನ ತೋರ್ಸ್ಕೊತಾ ಇರ್ತಾನೆ. ತೋರ್ಸ್ಕೊ ಬುದ್ಧಿ ಜಾಸ್ತಿ ಇವನಿಗೆ. ನೋಡಿ ಸೋಪ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಸ್ವಲ್ಪ ನಿನ್ನ ಬಾಡಿ ತೋರ್ಸು ಮಗ. ಬಾಡಿ ತೋರ್ಸ್ಬೇಕಾ? ತೋರ್ಸು. ಅಯ್ಯೋ, ಸಿಲ್ವರ್ ಬಾಡಿನ ಇದು. ಏನೋ ನನ್ನ ತೋಳು ನನ್ನ ಕುಂಟಿದ್ದಂಗವಲ್ಲ ಮಹೇಶ್. ಮಹೇಶ್ ಅವರು ಇವಾಗ ಅಲ್ಲೂಜಕ್ಕೆ ರೆಡಿ ಆಗವ್ರೆ. ಕೆಲವೇ ನಿಮಿಷದಲ್ಲಿ ಬ್ರಷ್ಗೆ ಸ್ವಲ್ಪ ನೀರು ಹಾಕವ್ರೆ. ಕುನೀಲಿ ಅಂದ್ಬಿಟ್ಟು. ಇನ್ನೊಂದು ಮಹೇಶ್, ಏನ್ ಸಮಾಚಾರ? ನಮ್ ಸಾದಿಕ್ ಬೈ ನೋಡಿ ಇವಾಗ ಊಟ ಮುಗಿಸ್ಕೊಂಡು ನಾಷ್ಟ ಮುಗಿಸ್ಕೊಂಡೆಲ್ಲ ಮುಗಿಸ್ಕೊಂಡು ಈಗ ಕಾಲೇಜ್ ರೆಡಿ ಆಯ್ತಾರೆ. ಇವ್ರು ಬಟ್ಟೆ ಹಾಕೊಳ್ಳೋದು ಒಂದ್ ಸ್ವಲ್ಪ ಲೇಟು. ಇವ್ರು ಯಾವಾಗಲೂ ಸಲ್ಟ್ ಹಾಕೊಳ್ಳಲ್ಲ, ಯಾಕೆಂದ್ರೆ ಅವ್ರ ಬಾಡಿಗೆ ಸಲ್ಟ್ಗಳೆಲ್ಲ ನಿಲ್ಲಲ್ಲ. ಏನಿದ್ರು ಕಾಲೇಜ್ಗೆ ಹೋಗಿ ಮಾತ್ರ ಸಲ್ಟ್ಗಳೆಲ್ಲ ಹಾಕೋದು ಇವರು. ನನಗೂ ಪೇಚಾಡಿ ಕೂಗಾಡಿ ಕಿರ್ಚಾಡಿ ಸಾಕಾಯ್ತು. ಅದಕ್ಕೆ ಈಗ ಅಲ್ಲೂಜಕ್ಕೆ ಅಂತ ಬಂದಿದ್ದೀನಿ. ಅಲ್ಲೂಜ್ಕೊಂಡು ಈಗ ಜಿಮ್ಮಲ್ಲಿ ಸಿಗ್ತೀನಿ. ಅಂತೂ ಇಂತೂ ಜಿಮ್ಮಿಗೆ ಬಂದೆ. ಜಿಮ್ಮಲ್ಲಿ ಯಾರು ಜಾಸ್ತಿ ಜನ ಇಲ್ಲ, ಯಾಕೆಂದರೆ ಎಲ್ಲ ಟೈಮ್ ಆಗ್ಬಿಟ್ಟೈತೆ. 8 ಗಂಟೆ 9 ಗಂಟೆಯಲ್ಲಿ ಯಾರೂ ಬರೋಲ್ಲ. ಬಟ್ ನಾನು ಇವತ್ತು ಲೇಟ್ ಆಗೋಯ್ತು. ಅದರಿಂದ ಸ್ವಲ್ಪ ಫ್ರೀ ಎಕ್ಸಸೈಸ್ ಮಾಡಿಬಿಟ್ಟು ಸ್ವಲ್ಪ ಸಿಂಪಲಾಗಿ ವರ್ಕೌಟ್ ಮಾಡ್ತೀನಿ.
ಜಿಮ್ಮಲ್ಲಿ ಇವತ್ತು ಇದ್ದಿದ್ದು ಬೈಚಿಪ್ಸ್ ವರ್ಕೌಟ ಮುಗಿಸ್ಕೊಂಡು ನಾನೊಂದು ಸ್ವಲ್ಪ ಹೊಟ್ಟೆಗೆ ಮೇವ್ ಹಾಕೊಂಡು ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ನಾಳೆ ಯಾವ ವರ್ಕೌಟ್ ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳು ಬೇಕು ಅಂದರೆ ನಮ್ಮ ಫೇಸ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಫುಲ್ ವಿಡಿಯೋ ಬೇಕು ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ಯಾವ ಥರ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಅದೇ ಥರ ವಿಡಿಯೋಗಳು ಮಾಡ್ತೀನಿ. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಮತ್ತು ಮುಂದೆ ನೋಡೋದು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.